ತಂದೆ ತಾಯಿ ಮತ್ತು ಗುರುವಿನ ಸೇವೆಯಲ್ಲಿ ದೇವರನ್ನು ಕಾಡು. ಶ್ರೀ ಮಹಾವೀರ ಪ್ರಭುಗಳ ಕರೆ. ಬಾಲ್ಯದಿಂದಲೂ ನಮಗೆ ಆಚಾರ ವಿಚಾರದ ಜೊತೆ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕಲಿಸಿಕೊಟ್ಟ ನಮ್ಮ ತಂದೆ ತಾಯಿ ಮತ್ತು ಗುರುಗಳ ಸೇವೆಯನ್ನು ಮಾಡುವುದರಿಂದ ಆ ದೇವರು ನಮಗೆ ಪ್ರಸನ್ನನಾಗುತ್ತಾನೆ, ಅಲ್ಲದೆ ಈ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎಂದು ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹಳಿಂಗಳಿಯ ಶ್ರೀ ಮಹಾವೀರ ಪ್ರಭುಗಳು ಹೇಳಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಡಿ ಆರ್ಎಸ್ನಲ್ಲಿರುವ ನಿವೃತ್ತ ಪಿಎಸ್ಐಯವರಾಗಿದ್ದ ದಿವಂಗತ ಹನುಮಂತರಾಯ ಹತ್ತಿ ಅವರ ಒಡೆತನದ ಶ್ರೀ ಸಿದ್ಧಾರೂಢ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶ್ರಾವಣ ಮಾಸದ ನಿಮಿತ್ಯ ಶನಿವಾರ ದಿನಾಂಕ 22/8/2026 ಹಮ್ಮಿಕೊಳ್ಳಲಾಗಿದ್ದ ಪಾದಪೂಜೆಯನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದರು. ಈ ಶಾಲೆಯಲ್ಲಿ ಓದುತ್ತಿರುವ ಎಲ್ಲಾ ಮಕ್ಕಳ ಜೊತೆ ಕೆಲ ಕಾಲ ಕಳೆದ ಪೂಜ್ಯರು ಎಲ್ಲಾ ಮಕ್ಕಳ ಹಣಗೆ ವಿಭೂತಿ ಹಚ್ಚಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಕಾಶಿಬಾಯಿ ಹತ್ತಿ, ಪ್ರಧಾನ ಗುರುಮಾತೆ ಶಾರದಾ ಕೊಡತೆ, ಬಸಯ್ಯ ಮಠಪತಿ, ಈರಪ್ಪ ಜೈನಾಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಸುರೇಶ ಜಾಮಗೌಡ, ಉಪಸಂಪಾದಕರು ಕರುನಾಡ ರತ್ನ ನ್ಯೂಸ್. जय मंगलम जय नमः पार्वतीश्वर हर महादेव. श्री गुरवे नमः. गुरवे सर्वलोकानां विशदे भवरोगिणां निधये सर्वविद्यानां दक्षिणामूर्तये नमः. शांतानंद स्वरूपाय शिष्यानंद प्रदायिने श्रीचंड सिद्धरामाय शिवाय गुरवे नमः. स्वरी नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. पार्वतीश्वर महादेव. ಭೂಲೋಕದ ಅಧಿಪತಿ ಶೂನ್ಯಸಿಂಹಾದೀಶ್ವರನಾದ ಮದನಾದಿ ನಿರಂಜನ್ ನಿರಂಕಾರ ಸುಜ್ಞಾನ ಶ್ರೀ ಯಲ್ಲಮ್ಮ ಪ್ರಭುದೇವರ ಪಾದಕ್ಕೆ ಅಡಿಮಿಡಿಯುತ್ತಾ ಇವತ್ತು ಶ್ರಾವಣ ಮಾಸದ ಪಾದಪೂಜೆ ನಿಮಿತ್ತವಾಗಿ ನಿಮ್ಮ ಸಿದ್ಧಾರೂಢ ಸ್ಕೂಲಿಗೆ ನಾವು ಆಗಮಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಇಲ್ಲಿ ಶಿಕ್ಷಕರು ಮತ್ತು ಗುರುಮಾತೆಯರು ಮತ್ತು ಎಲ್ಲರೂ ನಿಮಗೆ ಒಳ್ಳೆಯ ಶಿಕ್ಷೆಯನ್ನು ಕೊಡಲಿಕ್ಕೆ ಪಣ ತೊಟ್ಟು ನಿಮ್ಮನ್ನು ಪವಿತ್ರವಾದ ಸ್ಥಾನಕ್ಕೆ ಒಯ್ಯಕ್ಕೆ ಅವರೆಲ್ಲರೂ ಏನು ಮಾಡ್ತಾರೆ, ವಿದ್ಯೆಯನ್ನು ಕೊಡ್ತಾರೆ. ನಾವೆಲ್ಲ ಏನು ಮಾಡಬೇಕು, ಒಳ್ಳೆಯ ತಂದೆ ತಾಯಿಗೆ ಮಕ್ಕಳಾಗಿ ಬದುಕಬೇಕು, ಶಿಕ್ಷಕರಿಗೆ ಗುರುಗಳಿಗೆ ಒಳ್ಳೆಯ ಶಿಷ್ಯರಾಗಿ ಬದುಕಬೇಕು, ಜೀವನದೊಳಗೆ ಸುಳ್ಳು ಹೇಳಬಾರ್ದು. ಹೇಳ್ತಾರೆ ಯಾರು ಸುಳ್ಳು ಹೇಳಬಾರ್ದು. ಇವತ್ತಿದ ನಿಮ್ಮ ತಂದೆ ತಾಯಿಗೆ ನಿಜವಾಗಿ ನೀವು ಮಕ್ಕಳಾಗಿದ್ದರೆ ಆಶೀರ್ವಾದ ಅವರು ಪಡ್ಕೋಬೇಕು. ದಿನನಿತ್ಯ ಸಂಸ್ಕಾರಗಳನ್ನು ನಮ್ಮ ದೇಶದ, ಯಾಕಂದ್ರೆ ಜಗತ್ತೊಳಗೆ ನೋಡಿದ್ರೆ ಭಾರತ ದೇಶದಾಗ ಹುಟ್ಟಿದವ್ರು ಭಾಳ ಪುಣ್ಯವಂತರು, ಕರ್ನಾಟಕದಾಗ ಹುಟ್ಟಿದವ್ರು ನೀವೆಲ್ಲ ಭಾಳ ಪುಣ್ಯವಂತರದರಿ. ಇಂಥ ಪುಣ್ಯವಂತರ ನಾಡಿನಲ್ಲಿ ಹುಟ್ಟಿ ನಾವು ಪುಣ್ಯವಂತರಾಗಬೇಕು. ಪಾಪಿಗಳಾಗಬಾರ್ದು, ಸುಳ್ಳಾಗಬಾರ್ದು, ಮೋಸಗಾರ ಆಗಬಾರ್ದು, ದರೋಡೆಕೋರಾಗಬಾರ್ದು. ಇವೆಲ್ಲನೂ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಈ ಶಾಲೆಗೆ ಹಚ್ಚಿಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋಣ ಅಂತೇಳಿ ಈ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ಸಿದ್ಧಾರೂಢ ಶಿಕ್ಷಣ ಸಂಸ್ಥೆಗೆ ನಿಮ್ಮನ್ನು ತಂದು ಹಚ್ಚಾರ. ಸಿದ್ಧಾರೂಢರ ಹೆಸರು ತರಬೇಕು, ನಿಮ್ಮ ತಂದೆ ತಾಯಿಗಳ ಹೆಸರು ತರಬೇಕು. ಇಲ್ಲಿ ಬಿಜಾಪುರದಲ್ಲಿರುವಂಥ ಸಿದ್ದೇಶ್ವರ ಅಪ್ಪಗಳದ್ದು ಫೋಟೋ ಹಾಕ್ಯಾರ, ಅವ್ರ ಹೆಸರು ತರಬೇಕು. ಹೌದಿಲ್ಲ? ಅದಕ್ಕೆ ನಾವೇನು ಮಾಡಬೇಕಂದ್ರೆ ದಿನನಿತ್ಯ ಕಾಯಕ ಮಾಡಬೇಕು. ಎಂಥ ಕಾಯಕ? ನಮ್ಮ ವಿದ್ಯಾಭ್ಯಾಸ ಕಚ್ಚಲ್ಲ, ನಮ್ಗೆ ಬೇರೆ ಯಾವುದಿಲ್ಲ. ಹೌದಿಲ್ಲ? ಬೇರೆ ಕಚ್ಚಿಲ್ಲ. ನನ್ನ ಮಕ್ಕಳು ಶಾಣರಾಗಲಿ, ಒಳ್ಳೆ ಹುದ್ದೆಗೆ ಹೋಗಲಿ, ಒಳ್ಳೆ ಮಕ್ಕಳಾಗಿ ಬೆಳೆಸೋಣ ಅಂತೇಳಿ ಈ ಶಾಲೆಗೆ ತಂದು ಹಚ್ಚಾರ. ಈ ಶಾಲೆ ಹೆಸರು ಕೀರ್ತಿ ಬರಬೇಕು, ನಿಮ್ಮ ತಂದೆ ತಾಯಿದ ಕೀರ್ತಿ ಬರಬೇಕಾದ್ರೆ ನೀವು ದಿನನಿತ್ಯ ಏನು ಮಾಡಬೇಕು, ನಿಮ್ಮ ಶಿಕ್ಷಕರು ಏನು ಪಾಠ ಮಾಡಿರ್ತಾರಲ್ಲ ಅದು ಬರುವವರೆಗೆ ನೀವು ಬಿಡಬಾರ್ದು. ನೀವು ಯಾರೂ ದಡ್ಡರಲ್ಲ, ನೀವೆಲ್ಲರೂ ಶಾಣ್ಯಾರ.
ಯಾರು ಕಲಿತು ಹುಟ್ಟಿ ಬಂದಿಲ್ಲ, ಇಲ್ಲಿ ಬಂದು ಕಲಿಬೇಕಾಗೈತಿ. ಕಲಿಲಾಕ ನಾವು ಶಾಲೆಗೆ ಬಂದೆವು. ಅದಕ್ಕೆ ನಾವು ಎಲ್ಲರೂ ಏನು ಮಾಡಬೇಕು, ಕಲಿಕೆಯನ್ನು ಕಲಿತಾ ಇರಬೇಕು. ಬರಲಿಲ್ಲ ಅಂದ್ರೆ ನಿಮ್ಮ ಶಿಕ್ಷಕರನ್ನ ಕೇಳಬೇಕು, ನಿಮ್ಮ ಮಾತಾಜಿಯವ್ರನ್ನ ಕೇಳಬೇಕು. ಕೇಳ್ಕೊಂಡು ಏನು ಮಾಡಬೇಕು, ನಾವು ಒಳ್ಳೆ ಮಕ್ಕಳ ಆಗಕ್ಕೆ ಕಲಿಬೇಕು. ನಾವು ಎಂಥ ಹುದ್ದೆಗೆ ಹೋದರೂ ತಂದೆ ತಾಯಿಯ ಪಾದ ಸ್ಪರ್ಶ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಲಾರ್ದು ಬಿಡಬಾರ್ದು. ಅವರು ತಂದಾರತ್ತೇಳಿ ನಾವು ಅವ್ರದಿಂದನೇ ಈ ಜಗತ್ತು ನೋಡತ್ತಿದೀವಿ. ನಿಮ್ಮಿಂದ ಸಾಧ್ಯತೆನಾ? ನಿಮ್ಮ ತಂದೆ ತಾಯಿಗಳಿಂದ ಸಾಧ್ಯ. ಅಂಥ ಶ್ರಮ ಪಟ್ಟು ಅವ್ರು ಕಷ್ಟಪಟ್ಟು ನಿಮ್ಮನ್ನ ಶಿಕ್ಷಣ ಕಲಿಸಾಕತ್ಯಾರಂದ್ರೆ ನಿಮ್ಮ ಜೀವನ ಇರುವವರೆಗೂ ನಿಮ್ಮ ತಂದೆ ತಾಯಿನ ಮರಿಬಾರ್ದು. ಆವಾಗ ಮಾತ್ರ 84 ಲಕ್ಷ ಜೀವರಾಶಿ ಒಳಗೆ ಮಾನವರ ಶ್ರೇಷ್ಠ ಅನ್ನುವಂಥ ಮಾರ್ಗದಲ್ಲಿ ಹುಟ್ಟೇರಿ ಅಂದ್ರೆ ಆ ಭಗವಂತನ ಸಾಕ್ಷಿಯಾಗಿ, ಪ್ರಭುದೇವರ ಸಾಕ್ಷಿಯಾಗಿ ನೀವೇನಾಗಬೇಕು, ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು. ದಿನ 5 ಗಂಟೆ ಕೇಳ್ತಿರಲ್ಲ, ಯಾರು ನಮಸ್ಕಾರ ಮಾಡ್ತಾರೆ ಅಂತ? ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಬೇಕು. ಮತ್ತು ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಹೌದಲ್ಲ? ಯಾವ ಮಕ್ಕಳ ತಂದೆ ತಾಯಿಯ ಮಾರ್ಗದಲ್ಲಿ ಇರ್ತಾರೋ ಆ ಭಗವಂತನ ತೊಡೆ ಮೇಲೆ ಇರ್ತೀರಿ ನೀವೆಲ್ಲರೂ. ಇವತ್ತು ನೋಡು, ಪಾರ್ವತಿ ಪರಮೇಶ್ವರ ಏನು ಮಾಡಿದ್ರು? ಯಾರ ಜಗತ್ತನ್ನು ಸುತ್ತಾಕಿ ಬರ್ತಾರೋ ಅವರಿಗೆ ಗಣ ಅಧ್ಯಕ್ಷ ಸ್ಥಾನವನ್ನು ನಾನು ಕೊಡುತ್ತೇನೆ ಅಂತೇಳಿ ಪಾರ್ವತಿ ಪರಮೇಶ್ವರ ಘೋಷಣೆ ಮಾಡಿದರು. ಹೌದಲ್ಲ? ಅವಾಗ ಸನ್ಮುಖ ಏನು ಮಾಡಿದ್ದ? ಎದ್ರ ಮೇಲಿದ್ದವ? ನವಲಿನ ಮೇಲಿದ್ದ. ಬುರ್ರತ್ ನವಲ್ ತಗೊಂಡು ಹಾರಿ ಹೋದವ ಜಗತ್ತು ಸುತ್ತಾಕಕ್ಕೆ. ಗಣಪತಿ ಇದೆ ಸಣ್ಣ, ಇಲ್ಲಿ ದೊಡ್ಡ ಮನುಷ್ಯ, ನಮ್ಮ ಬಸಯ್ಯನಂತವ. ಹೌದಲ್ಲ? ಯಾಕಂದ್ರೆ ಅಷ್ಟು ದೊಡ್ಡ ಆಳಿದ್ದು ಇಲಿಯನ್ನು ತಗೊಂಡ ಯಾವಾಗ ಜಗತ್ತು ಸುತ್ತ ಹಾಕೋದು ಅವ ವಿಚಾರ ಮಾಡಿದ. ಏನು ಮಾಡಿದಪ್ಪ ಅಂದ್ರೆ, ಜಗತ್ತು ಸೃಷ್ಟಿ ಮಾಡಿದವ್ರು ಯಾರ? ನಮ್ಮ ತಂದೆ ತಾಯಿಗಳು. ಹೌದಲ್ಲ? ಪಾರ್ವತಿ ಪರಮೇಶ್ವರ ಜಗತ್ತು ಸೃಷ್ಟಿ ಮಾಡ್ಯಾರ. ಈ ಜಗತ್ತನ ಇಲ್ಲೇ ಐತಿ, ನಾ ಜಗತ್ತು ಯಾಕೆ ಸುತ್ತ ಹಾಕ್ಬೇಕಂದವ. ಅವಾಗ ಏನು ಮಾಡಿದ? ಅವ್ರ ತಂದೆ ತಾಯಿನ ಅಲ್ಲೇ ಸುತ್ತ ಹಾಕಿದ. ಸುತ್ತ ಹಾಕಿ ಅಲ್ಲೇ ಕೂತ್ಬಿಟ್ಟವ. ಇವ್ ಜಗತ್ತು ಸುತ್ತಾಕ ಹೋಗಿಲ್ಲ ಸನ್ಮುಖ. ಇವನೆಲ್ಲೇ ಕೂತಾನ ತಿಳ್ಕೊಂಡು ಬಿಟ್ಟವ. ನಾನ ಗೆದ್ದಂದ ಬರ್ತಾನ. ಬಂದಾಗ ಏನು ಹೇಳ್ತಾರು? ಅಧ್ಯಕ್ಷತನ ಯಾರಿಗೆ ಕೊಟ್ಟರು? ಗಣಪತಿಗೆ ಕೊಟ್ಟರು. ಇವತ್ತು ಪ್ರತಿಯೊಂದು ಜಾತಿ ಧರ್ಮ ಅನ್ನಲಾರ್ದ ಎಲ್ಲರಿಗೂ ಸರ್ವರಿಗೂ ಗಣಾಧ್ಯಕ್ಷ ಯಾರಾದರು? ಗಣಪತಿ ಆದ. ಹೌದಲ್ಲ? ಅವನು ಜಗತ್ತು ಸುತ್ತಾಕಿದ, ಇವ್ರ ತಂದೆ ತಾಯಿನ ಸುತ್ತಾಕಿರು. ಹಂಗೆ ನೀವು ಜಗತ್ತೆಲ್ಲ ದೇವರ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ರಿ. ಯಾರು ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡ್ತೀರಿ ನೀವೆಲ್ಲರೂ ಬೆಳಿತೀರಿ. ನೀವೆಲ್ಲರೂ ವಿದ್ಯಾವಂತರ, ಬುದ್ಧಿವಂತರನ. ಹೌದಲ್ಲೋ? ಇಲ್ಲಿ ಜಾತಿ ಮತ ಭೇದ ಭಾವ ಭಿನ್ನ ಅಭಿಪ್ರಾಯ ಇಟ್ಕೊಂಡು ನಾವು ವಿದ್ಯೆಯನ್ನು ಕಲಿಬಾರ್ದು. ನೀವೆಲ್ಲರೂ ಏನಾಕಿರಿ? ಒಳ್ಳೆ ಸಂಸ್ಕಾರವಂತ ಮಕ್ಕಳಾಗ್ತಿರಲ್ಲೋ. ನೀವು ಆದರ್ಶ ಎಂಥವ್ರು ಇಡಬೇಕು ನಮ್ಮ ದೇಶಕ್ಕೆ.